ಅತ್ಯಾಚಾರ ಆರೋಪ ಹೊತ್ತಿರೋ ನಟ ಮಡೆನೂರು ಮನುಗೆ ಮೇ 27ರವರೆಗೂ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಬೆಂಗಳೂರಿನ 6ನೇ ಎಸಿಜೆಎಂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ ಬಳಿಕ ಕೋರ್ಟ್ ಮಡೆನೂರು ಮನುಗೆ 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾ ಇದ್ದಂತೆ ಮಡೆನೂರು ಮನುವನ್ನ ಪೊಲೀಸರು ಮಹಜರಿಗೆ ಕರೆದೊಯ್ದಿದ್ದಾರೆ. ಮಡೆನೂರು ಮನು ಪರ ವಕೀಲೆ ಶಾರದಾ ಪ್ರಕರಣದ ಕುರಿತು ಮಾತನಾಡಿದ್ದು, ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ, ಸಂತ್ರಸ್ತೆ ಮಾಡ್ತಿರೋದೆಲ್ಲ ಸುಳ್ಳು ಆರೋಪ. ಮಡೆನೂರು ಮನು ಹೀರೋ ಆಗಿ ನಟಿಸಿದ್ದಾರೆ, ಆ ಸಿನಿಮಾಗೆ ಒಳ್ಳೆದಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸರ್, ಈಗಾಗಲೇ ಅವರು ಕೊಟ್ಟಿರುವಂತಹ ದೂರನ್ನ ನೋಡಿದ್ದೀವಿ. ಆ ದೂರು ಸತ್ಯಕ್ಕೆ ತುಂಬ ದೂರವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಸತ್ಯತೆ ಇಲ್ಲ ಅಂತ ಕಂಡು ಬಂದಿದೆ. ಹಾಗಾಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಡೆನೂರು ಮನು ಅವ್ರನ್ನ ಭೇಟಿಯಾಗಿದ್ದೀನಿ, ಅವ್ರ ಮನೆಯವ್ರನ್ನ ಭೇಟಿಯಾಗಿದ್ದೀನಿ. ನಮಗೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನ ಅವ್ರನ್ನ ಪಡ್ಕೊಂಡಿದ್ದೀವಿ. ನಾವು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೀನಿ. ನಾನು ಸರ್ ಅದು ಮನೆಯವ್ರ ಹತ್ರ ವಿಚಾರ ಮಾಡಿ ನೋಡಿದ್ದೀವಿ, ಅದು ಸುಳ್ಳು. ಅದಕ್ಕೇನಿದೆ ಸಾಕ್ಷ್ಯಾಧಾರಗಳನ್ನ ಕೊಳ್ಳಿ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಂತರ ನ್ಯಾಯಾಲಯದಲ್ಲಿ ಏನಿದೆ ನಾವು ಸಲ್ಲಿಸ್ತೀವಿ. ಸರ್, ಈಗ ಮಡೆನೂರು ಮನು ಅತ್ಯಾಚಾರದ ಆರೋಪದ ಬಗ್ಗೆ ಮನು ಪತ್ನಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಗಂಡನ ವಿರುದ್ಧ ಮಾಡ್ತಾ ಇರುವ ಷಡ್ಯಂತ್ರ ಇದು, ತನಿಖೆ ಆಗಲಿ, ಎಲ್ಲ ಸತ್ಯ ಹೊರಬರುತ್ತೆ. ಪ್ರತಿಯೊಬ್ಬರಿಗೂ ಕಾನೂನು ಮೂಲಕ ಉತ್ತರ ಕೊಡ್ತೀವಿ. ಈ ಸಂದರ್ಭದಲ್ಲಿ ಯಾರು ನನ್ನ ಗಂಡನ ಕೈ ಬಿಡಬೇಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ದಾರೆ. ಮೇಡಮ್, ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯವ್ರಿಗೆ ನಮಗೆ ಮಾತ್ರ ಗೊತ್ತು, ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತಂದ್ರೆ ಅವರೇ ಇಲ್ಲ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ ಮೇಲಾದ್ರೂ ಮಾಡ್ಬೋದಾಗಿತ್ತಲ್ವ ಮೇಡಮ್? ಇದೆಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು. ಹಂಗೆ ಅಟೆಂಪ್ಟ್ ಮಾಡ್ಯಾರ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇ ನಾಳೆ ಟೈಮಿಗೆ ಹಿಂಗೆ ಮಾಡಿದ್ರೆ ಷಡ್ಯಂತ್ರ ಅಲ್ವಾ ಮೇಡಮ್? ಇಲ್ಲ ಮೇಡಮ್, ನನ್ನ ಗಂಡ ತಪ್ಪು ಮಾಡಿಲ್ಲ. ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್. ನನ್ನ ಗಂಡ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಸಪೋರ್ಟಿಂಗ್ ನಿಂತ್ಕೊತೀನಿ. ಮಡೆನೂರು ಮನು ವಿರುದ್ಧ ರೇಪ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿರೋರು, ಅಪ್ಪಣ್ಣ ಬಗ್ಗೆ ಮನು ಒತ್ತಾಯ ಮಾಡಿ ರೆಕಾರ್ಡ್ ಮಾಡಿಸಿದ್ದ, ಏಪ್ರಿಲ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಆತ ವಿಡಿಯೋ ಮಾಡಿಸಿದ್ದ, ಅಪ್ಪಣ್ಣ ಜೊತೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಬೆದರಿಕೆ ಹಾಕಿದ್ದ. ಅವತ್ತೇ ನಾನು ಅಪ್ಪಣ್ಣ ಹತ್ರ ಕ್ಷಮೆ ಕೇಳಿದ್ದೀನಿ. ಇನ್ನು ಮನು ನನಗೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿ ನನ್ನನ್ನು ಬೆದರಿಸಿದ್ದಾನೆ. ಶನಿವಾರ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ನನ್ನ ಹತ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ನಾನು ಪಾಸ್ ಇಟ್ಕೊಂಡು ಅಂತ ಹೇಳಿದ್ದೆ. ನೋಡಿ ಸರ್, ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ತೋರಿಸ್ತೀನಿ ನೋಡಿ. ಇದು ಮೋಸ್ಕರ ಅಂದ್ರೆ ಇದು ಅವಂದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನ್ ನನ್ನ ಜೊತೆ ಇರಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನಿನ್ನ ಬೇಕು ಅಂತಂದ್ರೆ ನಾನು ವಿಡಿಯೋ ಮಾಡ್ಕೊಡು. ಅವ್ನ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಲ್ಲ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ. ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣದ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರೋಡ್ ಶೋ ನಡೆಸಿದ 7 ಜನ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಹಾವೇರಿಯ ಪ್ರವಾಸಿ ಮಂದಿರದ ಮುಂದಿರುವ ರಸ್ತೆಯಲ್ಲಿಗೆ 7 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಹೊಸದಾಗಿ ಮತ್ತೆ ರೋಡ್ ಶೋ ನಡೆಸಿದ ಆರೋಪಿಗಳ ಮೇಲೆ ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ರೋಡ್ ಶೋ ವಿಚಾರ ಸಂಬಂಧಪಟ್ಟಂಗೆ ಜಾಮೀನು ಖುಷಿಯಲ್ಲಿದ್ದ 7 ಜನ ಆರೋಪಿಗಳಿಗೆ ಸಂಕಷ್ಟ ಶುರುವಾಗಿದೆ. 7 ಜನ ಆರೋಪಿಗಳ ಮೇಲೆ ರೌಡಿ ಶೀಟರ್ ಹಾಕಲಾಗಿದೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಮಾಡಿಸಲಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಎಸ್ಪಿ ಅಂಶುಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಮಿಕ್ಕಿದ 7 ಆರೋಪಿಗಳಿಗೆ 20ನೇ ತಾರೀಕು ಈ ತಿಂಗಳು 20ನೇ ತಾರೀಕಿಗೆ ಬೇಲ್ ಸಿಗಿತ್ತು. ಬೇಲ್ ಆದ ನಂತರ ಅವರು ಹಾವೇರಿ ಸಬ್ ಜೇಲಿಂದ ಅಲ್ಲೂರು ಕಡೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. ಆ ವಿಡಿಯೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹಾನಗಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ 84/25 ಅಂಡರ್ ಸೆಕ್ಷನ್ 189(2), 191(2), 281, 351(2), 351(3) BNSದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ. 5 ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಜಾಮೀನು ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್. ಹಾವೇರಿಯಲ್ಲಿ ರೇಪ್ ಕೇಸ್ ಆರೋಪಿ ರೋಡ್ ಶೋ ಮಾಡಿರೋ ವಿಚಾರದ ಬಗ್ಗೆ ಮಾತನಾಡಿರೋ ಛಲವಾದಿ ನಾರಾಯಣಸ್ವಾಮಿ, ರೇಪ್ ಮಾಡಿ ಮರ್ಡರ್ ಮಾಡಿದವರು ರೋಡ್ ಶೋ ಮಾಡ್ತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಬೇಕಾ? ಈ ಸರ್ಕಾರ ಕಾನೂನು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಂಗ್ರೆಸ್ ಅವರು ರೇಪ್ ಮಾಡಿದವರು, ಕೊಲೆ ಮಾಡಿದವರನ್ನ ಲೀಡರ್ ಮಾಡಲಿ. ಈ ಸರ್ಕಾರದಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನುವಂತಾಗಿದೆ ಅಂತ ಹೇಳಿದ್ದಾರೆ.
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಪೊಲೀಸಿನವರು ಪಾಪ ಎದುರ್ತಾರೆ. ನಾನು ಗುಲ್ಬರ್ಗಾಗೆ ಹೋದಾಗೂ ಹೇಳಿದ್ದೀನಿ, ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ಸು ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರಕ್ಕೆ ಹೆಸರು ಬದಲಿಸುವ ಅಧಿಕಾರ ಇದೆ. ರಾಮನಗರ ಜಿಲ್ಲೆ ಮಾಡಿದಾಗ ಯಾವ ಇತಿಹಾಸ ಇತ್ತು, ಎಲ್ಲವನ್ನೂ ಜನಾಭಿಪ್ರಾಯದ ಮೇಲೆ ಇಡಲಾಗಿದೆ. ಜನರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹೆಸರು ಬದಲಿಸಿದ್ದೇವೆ ಅಂತ ತಿಳಿಸಿದರು. ಇನ್ನು ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯಿಸಿದರು. ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ, ಅದನ್ನ ಮಾಡಿದ್ದೀವಿ. ಬಟ್ ಅದಕ್ಕೊಂದು ಇತಿಹಾಸ ಇತ್ತು, ಅದನ್ನ ತಿರುಚಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ? ಇವೆಲ್ಲವೂ ಕೂಡ ಡಿಸಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ. ಜನಾಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿದ್ದಾರೆ. ರಾಮನಗರನ ನಾವೇನು ಚೇಂಜ್ ಮಾಡ್ತಾರ, ರಾಮನಗರವಾಗಿರ್ತದೆ. ಇವರಾಕೆ ಹಾಸನದಿಂದ ಬಂದರು, ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನು ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನು ಅವ್ರವ್ರ ಮೊದಲಿಂದ ಇತಿಹಾಸ ಉಳ್ಳಂಥದ್ದನ್ನ ಈಗ ಗುಲ್ಬರ್ಗ, ಕಲಬುರಗಿ ಅಂತ ಹಾಕಿಟ್ರು. ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವರು. ಬೆಂಗಳೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನರ ಆಶಯ. ಆ ಆಶಯವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಈಡೇರಿಸಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನು ಹೇಳ್ತಾರೆ, ಅದಕ್ಕೆ ಯಾವುದೇ ಆಧಾರಗಳಿಲ್ಲ. ಅವರೇನಾದ್ರೂ ನಾವು ಲೂಟಿ ಮಾಡಿದ್ದೀವಿ ಅನ್ನೋದನ್ನು ಹೇಳತ್ತು ಅಂತ ಅಂದರೆ ಬಹುಶಃ ಅವರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗಲೂ ಕೂಡ ಆಗಿರಬೇಕು. ಇಲ್ಲಿ ಹೆಸರು ಬದಲಾವಣೆ ಮಾಡಿದ್ದೀವಿ ಅಂದಿದ ತಕ್ಷಣ ಏನೋ ದುಡ್ಡು ಹೊಡಿತಾವ್ರೆ ಅನ್ನೋದನ್ನು ಜನರಿಗೆ ಇಲ್ಲ ಸಲ್ಲದ ಒಂದು ಅಪನಂಬಿಕೆಯನ್ನು ಮೂಡ್ತಕ್ಕಂಥದ್ದು ಸರಿಯಿಲ್ಲ. ಇವತ್ತು ನಾವು ಬೆಂಗಳೂರು ಜಿಲ್ಲೆಯವರು, ಮೂಲತಃ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಜಿಲ್ಲೆಗೆ ಸೇರಿದ್ದೇವೆ. ನಾವು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿರೋ ವಿಚಾರದ ಬಗ್ಗೆಯೂ ಮಾತನಾಡಿರೋ HDK ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನಗರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ರಸ್ತೆಗೆ ಚಿನ್ನದ ಬೆಲೆ ಕೊಡಿಸ್ತೀರಾ? ರಾಮನಗರ ಹೆಸರಿಗೆ ಒಂದು ಇತಿಹಾಸ ಇದೆ. ಈ ರಾಜಕಾರಣಕ್ಕೆ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಈಗ ಜಮೀನುಗಳಿಗೆ ಬೆಲೆ ಇಲ್ವಾ? ನನ್ನ ಮೇಲೆ ಗದಾ ಪ್ರಹಾರ ಮಾಡ್ತಿದ್ರಲ್ಲ. ಈಗಿರುವ ನಾಯಕರು ಮಾಡ್ಕೊಂಡಿರೋದು 50% ಸರ್ಕಾರಿ ಜಮೀನುಗಳಿವೆ. ಶಾಂತಿನಗರದ ದಲಿತರ ಜಾಗ ನುಂಗಿದ್ಯಾರು ಅಂತ DKಶಿ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ರಾಮನಗರ ಜಿಲ್ಲೆ ಹೆಸರು ಮರುನಾಮಕರಣ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಶಾಸಕ HD ರೇವಣ್ಣ, ರಾಮನಗರ ಜಿಲ್ಲೆ ಇತಿಹಾಸ ಇರುವ ಜಿಲ್ಲೆ. ಈ ಜಿಲ್ಲೆಯನ್ನ ರಾಜಕೀಯ ದುರುದ್ದೇಶಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಮಾಡಲಿ. ಅವರು ಅದೆಷ್ಟು ದಿನ ಮಾಡ್ತಾರೆ ನೋಡೋಣ. ಅಭಿವೃದ್ಧಿ ಬಗ್ಗೆ ಏನು ಹೇಳೋದಕ್ಕೆ ಆಗಲ್ಲ. ಕಾಲ ಬಂದಾಗ ಮತ್ತೆ ಕುಮಾರಣ್ಣ ರಾಮನಗರ ಅಂತ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ವಾಟಾಳ್ ನಾಗರಾಜ್ ಕೂಡ ಪ್ರತಿಕ್ರಿಯಿಸಿದರು. ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ರಾಮನಗರ ಜಿಲ್ಲೆ ಒಂದು ಇತಿಹಾಸ ಇರುವಂಥ ಜಿಲ್ಲೆ. ಆ ಜಿಲ್ಲೆನ ರಾಜಕೀಯದಿಂದ ಇತಿಹಾಸ ಶಕ್ತಿ ಇದೆ ಅಂತ ಏನು ಬೇಕೋ ಮಾಡ್ತಾರೆ. ಮಾಡಲಿ, ಅದು ಎಷ್ಟು ದಿನ ಮಾಡ್ತಾರೆ ನೋಡೋಣ. ನಾನು ಅದ್ರ ಬಗ್ಗೆ ಏನು ಮಾತಾಡ್ತೀನಿ ನೋಡ್ರಿ. ಕಾಲ ಬಂದಾಗ ಕುಮಾರಣ್ಣವ್ರು ಮತ್ತೆ ರಾಮನಗರ ಅಂತ ಮಾಡ್ತಾರೆ. ರಾಮನಗರ ಹಾಲು ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ. ಇದು ರಾಮನಗರ ಇದು ಸಾಮಾನ್ಯ ಅಲ್ಲ. ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಕೆಂಗಲ್ ಹನುಮಂತಯ್ಯನವರು. ಒಂದು ರಾಮನಗರ ಅಂತ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಇದು ನಿಜವಾಗಲೂ ಪಾಪ. ಏಕಾಏಕಿ